ದೇಹದ ಗುರಿಯ ನೋಡಿರಣ್ಣ ದೇಹದ ಗುರಿಯ ನೋಡಿರಣ್ಣ ಗುರಿಯ ನೋಡಿರಿದು ಕೊಡದು ಆಗೋದಿಲ್ಲ ಗಾಯ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ನದಿಗೆ ನೆನಪಿನ ಹಂಗಿಲ್ಲ ಅದಕ್ಕೆ ನದಿಗೆ ನೆನಪಿನ ಹಂಗಿಲ್ಲ ನದಿಗೆ ಬರೀ ಜಲಪಾತಕ್ಕೆ ಸೆಳವ ಅವರು ಬರಲಾರಂಥ ಪದ್ಯಗಳಿಲ್ಲ. ಅಂಥ ಪುಣ್ಯಾತ್ಮನ ಹೊಟ್ಟೆಲಿ ಹುಟ್ಟುವಂಥ ಪೂಜ್ಯರು ಇವತ್ತು ಈ ಮಠಕ್ಕೆ ಸಿಕ್ಕಾರಂದ್ರೆ ಭಾಳ ಪುಣ್ಯ ಮಾಡೋದಂಥವ್ರು ಅಂತ ನೀವು ಅನ್ಬೋದು. ಈ ಕಾರ್ಯಕ್ರಮ ನನಗೇನೋ ಅಚಾನಕ್ ತಿಂಗಳಾಯ್ತು ಫೋನ್ ಹಚ್ಚಿದ್ರು, ಎಲ್ಲಿದ್ದೇವಪ್ಪ, ಭಾಳ ಅಂದಮೇಲೆ ಪ್ರೀತಿ ಮತ್ತು ಅಷ್ಟೇ ಬೈತಾರೆ. ನಾನು ಜನ ಸಂಬೈತಿದ್ದೀನಿ ರೀ, ಹೊರಗೆ ಬೈಯಲ್ಲ ನಾನು. ಅಲ್ಲ ಆಮೇಲೆ ನಿಂತಿರೋ ನೋಡ್ರಿ, ಯಾವ ಸ್ವಾಮಿ ಬೆರಿಕಿ ಯಾವ ಸಂಬಾಯ್ತು ಭಾಳ ಅಂದಮೇಲೆ ಪ್ರೀತಿ. ಇಲ್ಲಪ್ಪ ನೀ ಬರೇಬೇಕು ಇಲ್ಲಿಗೆ, ಕಂದಗಲ್ ಅಂತ ಬರ್ತವ. ನಾವು ಬಂದೇ ಇಲ್ಲ. ಸಜ್ಜನಗುಡ್ಡ ಶರಣಮ್ಮನ ಬಗ್ಗೆ ನಮ್ಮ ಕಡೆ ಎಲ್ಲ ಬೋರ್ಡ್ ಅದಾವ. ಇಲ್ಲೇ ಸಜ್ಜನಗುಡ್ಡ ಸರಿ ಬರ್ತಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದೊಂದು ಭಾಸ ಆಗ್ತದ. ಹ್ಯಾಂಗ ನಮ್ಮ ಕಲಬುರಗಿ ಜಿಲ್ಲೆಗೆ ಸಗರ ನಾಡಂತ ಕರೀತಾರೆ, ಹಂಗ ಬಸವಣ್ಣನ ನಾಡಿನೊಳಗೂ ಕೂಡ ಇಲ್ಲಿ ಒಬ್ಬರ ಇಬ್ಬರ ಅನೇಕ ಸಂತರು, ಮಹಾತ್ಮರು, ಶಿವಯೋಗಿಗಳು, ಹಾನಗಲ್ಲ ಕುಮಾರನಂತವ್ರು, ಚಿತ್ತರಿಗೆ ಇಳಕಲ ಮಹಾಂತಪ್ಪಗಳಂತವ್ರು, ಸಜ್ಜನಗುಡ್ಡದ ಶರಣಮ್ಮನವರಂತವ್ರು ನಡೆದಾಡಂತ ಈ ಭೂಮಿಯದಲ್ಲ, ಈ ಮಣ್ಣಿನೊಳಗೆ ಹುಟ್ಟಿರಿ ಅಂದ್ರ ನೀವು ಕೂಡ ಪುಣ್ಯವಂತರು, ನೀವು ಕೂಡ ಮಹಾತ್ಮರು ಇರ್ತಕ್ಕಂಥ ಭಾಷೆಯಲ್ಲಿ ಬಂದಲ್ಲ. ಹುಟ್ಲು ಕುಲ್ಬೀದಲ್ಲ, ಎಲ್ಲರಿಗೆ ಅದು ಹುಟ್ಟದ ಹೆಂಗೆ ಪ್ರಯತ್ನ, ಅದು ಪುಣ್ಯ ಮಾಡಿರ್ಬೇಕು ನಮ್ಮೆಲ್ಲ. ಅಂಥ ಮಣ್ಣಿನೊಳಗೆ ಹುಟ್ಟಿ ಇವತ್ತು ನೋಡು ಶಿಥಿಲವಾದಂಥ ಮಠ. ಇದು ಹ್ಯಾಂಗೆ ಹೋಯೋಣ ಈ ಮಠ ಅಂತ ಕೇಳಿದೆ, ಏನಿರಲಿಲ್ಲಪ್ಪ ಅಣ್ಣ, ಅವ್ರು ನಮ್ಗೆ ಅಣ್ಣ ಅಂತಾರೆ, ನಾವು ಅವ್ರಿಗೆ ಅಣ್ಣ ಅಂತೀವಿ. ಯಾರು ದೊಡ್ಡವ್ರು ಯಾರು ಸಣ್ಣವ್ರು ಗೊತ್ತಿಲ್ಲ. ಬಹಳ ಪ್ರೀತಿಲಿಂತ ನೋಡುವಂಥ ಪೂಜ್ಯರು. ಇವತ್ತಿನ ದಿನಮಾನದೊಳಗೆ ಮಠ ಧರ್ಮ ನಶಿಸಿ ಹೋಗುವಂಥ ಕಾಲ ಬಂದ. ಭಾಳ ಚಂದ. ಬಹುತೇಕ ನಾವು ಒಂದು ಅರ್ಧ ಗಂಟೆ ಬೇಡ, ಒಂದು 15 ನಿಮಿಷ ಅವ್ರ ಪ್ರವಚನ ನಾವು ಕೇಳಿದೀವಿ. ಪುಟ್ಟರಾಜ ಗವಾಯಿಗಳ ಹೆಸರು ಪುಟ್ಟಯ್ಯ ಶಾಸ್ತ್ರಿ ಇಟ್ಕೊಳ್ಳೋದಕ್ಕೂ ಸಾರ್ಥಕ ಐತೆ ಅನ್ನಿಸ್ತದೆ. ವಿಷಯ ಭಾಳ ಅದಾವ ಅಲ್ಲಿ, ಹೇಳುವಂಥ ಶೈಲಿ ಚಲೋ ಅದ. ಮತ್ತು ಅವ್ರು ಚಂದ ಹೇಳೋದು ನೀವು ಭಾಳ ಚಂದ ಕೂತು ಕೇಳಿದ್ರಿ. ಅವರು 7:30 ಚಾಲು ಮಾಡಿರೋದು, 1 ತಾಸು ಹೇಳಿರಿ. ಈಗ ನನ್ನ ಗಿಡಗೆ ಈಗ 8:30-9 ಆಗಿದ್ದಿಲ್ಲ. ಅವ್ರ ಪ್ರವಚನ ಕೇಳಾಗ ನಿಮ್ಮ ಕಣ್ಣಾಗ ಅವ್ರ ದೇವ್ರ ಕಣ್ಣಂಗಾದ್ರು ನೀವು ಭಾಳ ಚಂದ ಕೂತು ಕೇಳಿದ್ರಿ. ಈಗ ಟೈಮ್ ಆದಂಗೆ ನಾವೇನು ಮಾತಾಡ್ತೀವಿ, ನಿಮ್ಮ ಕಣ್ಣಾಗ ನಾವು ದೇವ್ ಕಣ್ಣಂಗೆ ಅಲ್ಲದಿರ್ತೀವಿ. ಮಾತಾಡೋ ಬ್ಯಾಡ ಅಂತ ನನಗೆ ಭಯ ಬರಾಗತ್ತ. ಯಾಕೆ ಅಲ್ಲಿಂದ ಇಲ್ಲಿಗೆ ಸುಮಾರು 200 ಕಿಲೋಮೀಟ್ರ್ ಬಂದೀವ. ಅವರೆಲ್ಲರೂ 1 ತಾಸು ಮಾತಾಡ್ರು, 100 ಕಿಲೋಮೀಟ್ರ್ ಒಳಗೆ ಬಂದವರು. ಹೌದಾ? ಮತ್ತು ನಾವೊಂದು 2 ತಾಸೇ ಟೈಮ್ ಏನು ಭಾಳ ಇಲ್ಲ. ಈಗ 8:30 ಅದು ಅಲ್ಲ, ನನ್ನ ಗಿಡ ಇರ್ತದೆ, ನಿಮ್ಮ ಗಿಡ ಇಟ್ಟಿದ್ರೆ ನಿಮ್ಗೆ ಗೊತ್ತಾ. ಬಹಳ ಚಂದ ಭಕ್ತಿ, ಶ್ರದ್ಧೆ, ಜ್ಞಾನ, ವೈರಾಗ್ಯ ಅನ್ನತಕ್ಕಂಥ ವಿಚಾರ ಮುಂದೆ ಇಟ್ಟುಕೊಂಡು ಸಂತರ ಬಗ್ಗೆ ತಮಗೆಲ್ಲ ತಿಳಿಸಿಕೊಟ್ಟಾರ. ನಿಮ್ಮನೇನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ
ಬಸವಣ್ಣವರ